ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ವ್ಲಾಗ್ಸ್. ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಅಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕಾಗಿತ್ತು, ಹಾಗಾಗಿ ಬಂದೆ. ಇವತ್ತು ಸಂಡೇ, ಡಾಕ್ಟರ್ ಇರ್ತಾರೋ ಇಲ್ವೋ ಗೊತ್ತಿಲ್ಲ. ಹಾಫ್ ಡೇ ಇವತ್ತು ಡಾಕ್ಟರು, ಫುಲ್ ಡೇ ಇರಲ್ಲ. ಸೊ ಒಂದೊಂದು ದಿನ ಬೇರೆ ಡಾಕ್ಟ್ರೆಲ್ಲ ಇರ್ತಾರೆ ಫುಲ್ ಡೇ. ಇವತ್ತು ಇರ್ತಾರೋ ಇಲ್ವೋ ಗೊತ್ತಿಲ್ಲ, ಹಾಫ್ ಡೇಗೆ ಹೋಗಿರ್ತಾರೋ ಏನೋ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದಾರೆ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲನೂ ಬೀಳ್ಸದೆಯಾ? ಬೀಳಿಸ್ತಲ್ಲ ನೀನು ಕಮ್ಮಿ. ನೀನು ಎಲ್ಲನೂ ಹಿಡ್ದು ಮುಟ್ಟಿದೆಲ್ಲ ಬೀಳೋದೇ. ಬಾ ನೋಡಿ ಹಿಂಗೆ ಮ್ಯಾಂಗೋ ಹುಣಸೆ. ಲೇಬರ್ಸ್ ಬಂದಿದ್ರು, ಅವ್ರಿಗೆಲ್ಲ ತಿಂಡಿ ಮಾಡಿ ಅಡುಗೆ ಮಾಡಿ ಇಟ್ಬಿಟ್ಟು ಬಂದಿದ್ದು ನಾನು. ನನ್ನ ಕೆಲಸ ಆದ್ರೂ ಒಪ್ಪತ್ತು ಮಾಡಲ್ಲ ನೀವು. ಟೈಮ್ ಆಯ್ತು, ಬಂದಿ ಮಾತಾಡೋಣ ತಡ್ರಿ. ಬರ್ತೀನಿ ಹಾಸ್ಪಿಟ್ಲಿಗೆ ತೋರಿಸ್ಬಿಟ್ಟು. ಉದಯಪುರ ರೀಲ್ಸ್ಗೆ ಹಾಕಲ್ಲ, ಯೂಟ್ಯೂಬ್ಗೆ, ನಮ್ಮ ಡೈಲಿ ಬ್ಲಾಗ್ಸ್. ನಿಮ್ಮನ್ನೆಲ್ಲ ನಮ್ಮಮ್ಮನ ಮಾಡ್ತಾ ಇದ್ದೀನಿ ನಾನು. ಡಾಕ್ಟರ್ ಇರಲಿಲ್ಲ, ಸಿಸ್ಟರ್ ಹತ್ರನೇ ಒಂದು ಇಂಜೆಕ್ಷನ್ ಹಾಕಿಸ್ಕೊಂಡು ನೋವಿಗೆ ಟ್ಯಾಬ್ಲೆಟ್ಸ್ ತೊಗೊಂಡು ಹೋಗ್ತಾ ಇದೀವಿ. ಹಾಸ್ಪಿಟ್ಲಲ್ಲಿ ವಿಡಿಯೋ ಮಾಡಬಾರ್ದಂತೆ ಗೊತ್ತಿರಲಿಲ್ಲ ಎಷ್ಟು ದಿನ. ನೋಡಿ ಇದು ಏನಾಗಿರೋದು ಇದು ಅಂತಂದರೆ, ಗೋಡೆ ಮೇಲೆ ಸೊಳ್ಳೆ ಐತೆ ಅಂತ ಅಂದ್ಬಿಟ್ಟು ಫೋರ್ಸಾಗಿ ಹೊಡಿಯೋಕೆ ಹೋಗೋರೆ. ಹೊಡೆದಿರೋದಕ್ಕೆ ಇದೇನೋ ಆಗೈತೆ. ಹುಷಾರಾಗಲಿಲ್ಲ ಅಂತಂದರೆ ಬೇರೆ ಕಡೆಗೆ ತೋರಿಸ್ಬೇಕು. ಹಾಸ್ಪಿಟ್ಲಲ್ಲಿ ವಿಡಿಯೋ ಮಾಡಬಾರ್ದು ಅಂತ ಬೋರ್ಡೇ ನೋಡಿಲ್ಲ ನಾನು. ಬೋರ್ಡ್ ಹಾಕೋರಂತ ಅದು ಯಾವಾಗ ಹಾಕಿದ್ರು ಬೋರ್ಡ್? ನಮ್ಮ ಹುಡುಗಿ ನೋಡ್ಕೊ ಅಂದ್ರೆ ಆ ಹುಡುಗಿನ ಅಲ್ಲೇ ಬಿಟ್ಟಾಳಲ್ಲ. ಮತ್ತೆ ಏನ ಮಾಡ್ತಾ ಇದೀಯಾ? ಏನ್ ಮಾಡ್ತಾ ಇದೀಯಾ? ಸವಿತಾ ಇಲ್ಲ ಅಂತ ಕೇಳ್ತಾ ಇದ್ರೆ ಯಾರೋ ಕಮೆಂಟ್ ಅಲ್ಲಿ. ನಿಜ. ಹ್ಞೂ ಕಣೆ, ನನ್ಗೇನ ಅಭಿಮಾನಿಗಳಿಲ್ಲ ಹೇಳಿ ಕೇಳಷ್ಟು. ಕೊಂಗ ನಿಜವಾಗಿ ಯಾರ ಕೇಳಿ ನನಗೆ ಗೊತ್ತಾ ಯಾರು ಅಂತ. ನೀ ಮನೆ ಕತೆ ಇದೆಯಲ್ಲ ಯಾಕವ? ಅಲ್ಲ 12 ಗಂಟೆ 11 ಗಂಟೆ 10 ಗಂಟೆಲಿ ಹೋದ್ರೆ ಡಾಕ್ಟರ್ ಇರ್ತಾರ. 12 ಗಂಟೆಲಿ ಹೋದ್ರೆ ಡಾಕ್ಟರ್ ಇರ್ತಾರ. ನಾನು ತೆಗಿಬೇಡ ತೆಗಿ ನೋಡ್ತಾರಲ್ಲ, ಎದಕ್ಕೆ ಬಿಟ್ಟಾರ ಯೂಟ್ಯೂಬ್ ಅಲ್ಲಿ ಅವತಾರವ. ದೇವ್ಗಳು ಯಾವ್ದೋ ಕರದೇವ್ ಬಂದೈತಲ್ಲ ಅಂತ ಆಮೇಲೆ ಅದಕ್ಕೆ ನೋಡ್ದಾರ. ಅಯ್ಯೋ ಅಯ್ಯೋ ದೇವ್ರು ಕೊಟ್ಟಿರೋ ಬ್ಯೂಟಿ ಏನ್ ಮಾಡಕ್ಕಾಗತ್ತೆ? ಶೀ ಬ್ಯೂಟಿ ಕೊಟ್ಟಲ್ಲ ನನಗೆ. ಅದೇನು ಹೇಳ್ತೀಯ? ನಿನ್ ಬ್ಯೂಟಿ ನಿನಗೆ, ಅದು ಬ್ಯೂಟಿ. ಚೆನ್ನಾಗಿಲ್ಲ ಅಂತ ನಿನ್ನೆ ಡೌಟು. ನನ್ನ ಬಗ್ಗೆ ನನಗೆ ಗೊತ್ತು. ಭೂತಗಳ ದೇವಿದ ದೇವಿ ದುಡ್ಡಿದ್ದ ನೀರಿಂದ ಬೀರ್ಗೆ ಹೂ ಮಾಡ್ಸಾಳ ಹಬ್ಬದಿಸ ದೇವಿ. ಅದು ತೆಗ್ದಾಳ ನೋಡು ಟಜೂರಿದ. ಅಯ್ಯೋ ಸಜುರಿ ನಾನ್ ತೆಗಿಯಕಲ್ಲ, ದೇವ್ ಮಾಡ್ಸಿರೋ ದೇವೇ ತೆಗಿವ. ಹಂಗೆ ಫೋನ್ ಬತ್ ಯಾವ್ದೋ ಬೈಸ್ಕೊಳ್ಳೋ ಗಂಟ ಎಚ್ಚರ ಹೇಳಿಸ್ತೀನಿ. ಯಾರು ನಿಮಗೆ ಯಾರೇ? ಯಾವಳಿಗೆ ಗೊತ್ತಾಗ್ಯ? ಎಲ್ಲ ರೆಕಾರ್ಡ್ ಆಯ್ತು. ಜೋ ಆಚೆ ಕಡೆಗೆ ನೀನ್ ಏನಾರ ಯೂಟ್ಯೂಬ್ಗೆ ಹಾಕ್ತಂತೆ ನೋಡಿಲಿ. ಹೆಂಗ ಹೇಳೋ ದುರ್ಗಾ ತ್ರಿಶೂಲ ಹೇಳೋ ದುರ್ಗಾದೇವಿ ಹಿಂಗಯ್ಯ ಅಂತಾನೆ ಹೇಳಿದ್ದು. ನಾನು ಹೇಳಿಬಿಟ್ರೆ ನೀನ್ ಕೇಳ್ತೀಯ? ಯೂಟ್ಯೂಬಿಗೆ ಹಾಕಂತ ಹೇಳಿದ್ನ. ರಾಗ ಹೇಳಿದ್ ನೋಡವ. ಅಲ್ಲ, ಇದ್ರ ರಾಗ ಊರಿಂದು, ಅವ್ರ ಊರಿಂದು. ನೀನು ನಾನು ನಿನಗೆ ಹೇಳಿದ್ದು ತಂಗಿಗೆ ಯೂಟ್ಯೂಬಿಗೆ ಹಾಕು ಅಂತಲ್ಲ ಹೇಳಿದ್ದು, ಗೊತ್ತಾ? ಹಾಕ್ತೀನಿ ಕಡೆಗೆ. ಹೇಳ್ಬಿಡ್ತೀನಿ ಈ ಮನೆ ಒರ್ಸ್ಬಿಟ್ಟು ಏನ್ ಕೆಲಸ? ಮನೆ ಹೊಸ್ಬಿಟ್ಟು ಡಂಕಣಕ ಅಂತ ಒಂದು ಡ್ಯಾನ್ಸ್ ಹೊಡಿಬೇಕು ಸ್ನಾನ ಮಾಡಿ. ಅಯ್ಯೋ ಮಮ್ಮಿ ಇವಳ್ದು ಹಾಕಲ್ ನಡಿ, ಸುಮ್ನೆ ಬಾ 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 ಅಂತ ಬರಳ್ತಾಳೆ. ಓದ್ಯ ನಾನು ಅದರ ಗಾಡಿ ಬಿಡ್ಲಿಲ್ಲ ಅಂದ್ರೆ ಮಗಳೇ
ಮತ್ ನಾನ್ ಬರೋದಕ್ಕ ಬಾ ಬಾ ಅಂತ ಪ್ರಾಣ ತಿಂತೀಯ ಜೀವ ತಿಂತೀಯ ಬಂದ್ರಿ ಕೆಲಸ ಮಾಡ್ಕೊಂಡ್ ಕುತ್ಕತಿಯ. ಈಗ ಮಾಡದ ಬೇಡ ಕುಕೋನ ತಡಿ ಇದೊಂಚೂರು ಮನೆ ಮಾಡ್ಬಿಟ್ಟು ಕುತ್ಕೋತೀನಿ ಇನ್ನೇನು. ವಾರ ಮಾಡ್ಬೇಕಲ್ಲ. ವಾರ ನಾನು ಮಾಡೋದು ಇವತ್ತು ಮತ್ತೆ ಗಂದೆ ಸ್ನಾನ ಮಾಡ್ಬೇಕು ಅಂದೆ. ಸ್ನಾನ ಮಾಡ್ತೀನಿ ವಾರ ದೇವಕ್ಕೆ ಅಲ್ಲ ಆ ನರಿ ನೀರು ಹಾಕೊಂಡ್ ಮನೆ ಇಂತ ಕೇಳಕ್ಕಲ್ವಾ? ಇಂತ ಕೇಳಕ್ ನೋಡಲ್ಲ ಅದು ಹಂಗ ಆಗೋದು. ಇನ್ನೊಂದ್ಸರಿ ಬರ್ಸ್ತೀನಿ ಸೋಪ್ ಹಾಕಿ. ಚಂದ್ರ ಹುಷಾರ, ಚಂದ್ರ ನೋಡ್ಬೇಕು ಫಸ್ಟ್. ಹಿಂಡ್ಕೊಂಡು ಅವಳನ್ನ ಸ್ವಲ್ಪ ಸಮಾಧಾನ ಕುತ್ಕೊಂಡ ಸ್ವಲ್ಪ ಹೊತ್ತು ಮಾತಾಡಿ ನಾನು ಮನೆ ವರ್ಷದ ಅರ್ಕತಾ ಇದೀನಿ ನೋಡು. ಆಮೇಲೆ ಮಾತಾಡ್ಬೇಕಿಲ್ಲ ಅಂತಂದ್ರೆ ಮಾಡ್ಕೊತಾ ಇದ್ದೀನಿ. ನನಗೆ ನನ್ನ ಅಮ್ಮಗ ಫೋನ್ ಮಾಡಿದ್ದ ಎಲ್ಲ ಬೋಯ್ದಾಗ ಚುಸತ್ತಲ್ಲ ಯಾರು ಬದಲ ಅಲ್ಲ ಕಣೆ ಮನೆ ವರ್ಷಕ್ಕೆ ಹೋಗಿದ್ದಾರವ ಜುಟ್ಟು ಕುಯ್ತಾರ. ಆ ಮುದ್ಕಿ ಜುಟ್ಟು ಇದ್ದಂಗೆ ನಮ್ ರಂಗನ್ ಜುಟ್ಟು ಎಷ್ಟೋ ಚೆನ್ನಾಗೈತಿ. ಯೂಟ್ಯೂಬ್ ಜುಟ್ಟು ಮಾಡಿದ್ರೆ ಮನೆ ಹೆಂಗ್ ಒರ್ಸೋದು. ನಾವು ಹಾಕಿದ್ ಯಾರು ಕಟ್ ಮಾಡಿ ನಗ್ಯಾಡ್ತಾಳ ಹಂಗ ಅಂದ್ರೆ ರಾತ್ರಿ ನೋಡಂಗಿ ವರ್ಷ ಕೈತಿದ್ದ ನಿಂಗೆ ಅದು ಇರೋದೇ ಹಂಗೆ ಅಂತ ಅನ್ಕೊಳ್ಳೋದೆ ಕಟ್ ಮಾಡ್ರೆ ಕಟ್ ಮಾಡಿ ಅವತ್ತೊಂದು ಫೋನ್ ಮುರ್ದಾಯ್ತಿ. ನಾನು ಅವತ್ತೊಂದ ಬಂದು ನರ್ಸಕ್ ಹೋಗಿ ಅದೇ ಉದ್ದಾಗಿ ಚಂದಲ್ವಾ? ಉದ್ದಾಗಿರ್ ಚಂದ ಹಿಂಗ ಇದ್ದಾಗ ಬಡ್ಚಿಂತ ಕೈ ನೋವು ಇದಲ್ವಾ? ಕೈ ನೋವೈತಿ ಅಂತ ಜುಟ್ಟು ಕಲಿಸ್ತಾರ ಬೆಳೆ ಮಕ್ಳು ಬೆಳಿತಾವೆ ಅದ್ ಮಕ್ಕಳ. ಅಲ್ಲ ಹಂಗೆ ಈಗ ಅದು ಹುಜಿತ ಮನೆ ಸೀತ ಸೋತೋಯ್ತೈತೆ ನೋಡ ಅದ ಆಯಿಲ್ಮೆಂಟ್ ಅಲ್ಲೇ ಬಿಟ್ಕೊಂಡು ಮನೆ ಒರೆಸ್ತಾಳೆ. ನಾನೇ ಮಾಡೋದ ಕವರ್ ತಿಕ್ಕೇಶ ಎಸ್ತ್ರ ಬೈತಾಳೆ. ರಂಗವ್ವ ನಿನ್ನ ಡವು ಎಲ್ಲ ರಂಗವ ಸಾತಿ ಎಸ್ ಬಿಟ್ಟಾಳೆ ಎಲ್ಲಗ್ಯಾವ ಇಲ್ಲ ಕಣಿಗೆ ಅಂತ ತಾತಾಳ ರಾತ್ರಿಕ್ಕೆ ಜಗಳ ನೋಡಿ ಅಲ್ಲಿ ಹಿಂದಕ್ಕ ಐದೈತೆ ನೋಡಿ ಯೂಟ್ಯೂಬ್ ಐತವ. ನನ್ನ ದುಡ್ಡು ಯಾಕಪ್ರಾಗಿಲ್ಲ. ನಂಗೆ ಅದಕ್ಕೆ ಮನೆ ವರ್ಷ ಬೇದಾರು. ನನಗೆ ಎಲ್ಲ ಕ್ಲೀನ್ ಆಗಿರ್ಬೇಕು. ಕೋಲು ಕಾಲು ಬಕೆಟು ಎಲ್ಲ. ಆ ಬಕೆಟು ಹೊಡೆದೋಗೈತಿ. ನಾನೇ ಸವಿತ ನನ್ನ ಒಳಗಡೆ ಇರೋದಕ್ಕೆ ಯಾರು ಒಳಗಡೆ ಬಂದಿರೋರು ಮಾತಾಡ್ತಾ ಇರೋರು ಅಂತ ಅಂದ್ಬಿಟ್ಟು ಕೇಳ್ತಂತ ಅಜ್ಜಿ. ಅದಕ್ಕೆ ನಾನು ನೋಡ್ಬಿಟ್ಟು ಇವಾಗ ಓ ನೀನೆಯಾ ಅಂತವ್ರು. ಯಾರು ನಾನು ಮಕ್ಕಳ ಮಗಳು ಏ ಮಕ್ಕನ ಮಗಳು ಕುತ್ಕೊಳ್ಳಂಗೆ ಸಿಲ್ಬೇಕ ಆಯ್ತಾಕೆ ಕೆಲಸ ನೋಡ್ ಕತೆ ಉಳ್ದ ಎಲ್ಲಿಂದ ಎಲ್ಲಾರ ಹುಡ್ಕು ಗಂಟ್ನೆ ಆಯವ ಸಿಗಕ್ಕ ನಿಂಗೆಲ್ಲೂ ಇನ್ನೇನುವೆ ಬಿಸ್ಲಲ್ಲಿ ಕಷ್ಟಪಟ್ಟು ಹೂ ಕಟ್ಟಿ ಸಾಕಾಯ್ತಾ ಇದೆಯಾ ಅಂತ ಒಂದ್ 5 ಮಾಡತ್ ಹೂ ಕಟ್ಟತ್ತದೆ. ಎಲ್ಲಿಗೋಯ್ತು ನಿಮ್ಮ ಮಮ್ಮಿ ಕರ್ದೆ ಬರಲ್ಲ ಅಂತ ಅಂತು. ಇವೆಲ್ಲ ಮಾಡ್ಕೊಂಡ್ ಕುತ್ಕೋತಿರಲ್ಲ ಬೇಜಾರಾಕಲ್ವಾ? ಯಾಕೆ ಬೇಜಾರತೈತೆ? ಎಷ್ಟು ಸಿಗ್ತದೆ? ಒಂದ್ 200 ಸಿಗ್ತತ್ತಪ್ಪ. ದೊಡ್ಡಮ್ಮಂಗೆ ಫುಲ್ಲು ಹುಷಾರಿರ್ಲಿಲ್ವಂತೆ. ಇದ್ರು ಕೇಳಿದ್ರು ಏನ್ ಆಡಾರು ಚಂದ ಕೇರ್ದ ಒಬ್ಬೊಬ್ರು ಒಂದೊಂದ್ ತರ ಮಾತಾಡ್ತಾರೆ. ಎಲ್ಲಾರನ್ನು ಮೆಚ್ಚಕ್ ಆಗಲ್ಲ, ತಲೆ ಕೆಡ್ಸ್ಕೊಬೇಡ. ಹ್ಞೂ ಅನ್ನು ಎಲ್ಲಾರು ಒಬ್ಬೊಬ್ರು ಒಂಥರ ಮಾತಾಡ್ತಾರೆ. ಈಗ ಹೊಗಳವ್ರು ಇರ್ತಾರೆ, ಜರಿಯರು ಇರ್ತಾರೆ. ಈಗ ಅವ್ರನ್ನೆಲ್ಲ ಹೋಗ್ಬಿಟ್ಟು ನಾವ್ ಮೆಚ್ಚಕ್ ಹ್ಞೂ ಹೋಯ್ತಿ ನನ್ ಮಗಳ ಕುಟೆ ಅಂತ ಹೇಳ. ನಿನ್ನ ಹೆಸರೇನು ಅಂಬಸರಿ ಕೇಳೋಣ. ನನಗೆ ಸುಸ್ತಾಗಿತ್ತು ಅವ್ರಿಗಂತ ಸುಮ್ಮನೆ ಐತೆ ಗಡ್ಪದ ಮುಗ ಇಟ್ಕೊಂಡು ಕಣೆ ಕುಂಡಕ್ಕೆ ಅವಳೆ ಅವ ಸೇಟ್ ಹಂಗೆ ಕಾಣೋದು ನನ್ನಂಗಿಲ್ಲ ಕುಂಡಕ್ಕೆ ಒಳ್ಳೆ ಜಾಗದಲ್ಲಿ ಗೈಸ್ ಮೀಟಿಂಗ್ ಎಲ್ಲ ಮುಗಿಸ್ಬಿಟ್ಟು ಇವಾಗ ಹೊರಗಡೆಗೆ ಬಂದು ರಿಲೀಸ್ ಆದ ರಿಲೀಸ್ ಹುಳಿ ಗೆಜ್ಜುನ್ ಸೇವ್ ಮಾಡ್ಬೇಕು ಚಂದ. ಚೆನ್ನಾಗಿದೆ. ಅವಿನಾಶಿ
ತೀರಾ ಉಳಿಯ ಯಮಜಿ ಶಿಳ್ಕೊಂಡ್ ಮನೆ ಕುಮಾರಿ ಗೇಟ್ ನಾನು ಗೇಟಲ್ಲಿ ಅವತ್ತು ನಾ ಡ್ಯಾನ್ಸ್ ಮಾಡಿದ್ವಲ್ಲ ಕೂಲಿಂಗ್ ಗ್ಲಾಸ್ ಸೆಕೆಂಡ್ ಇಲ್ಲಿ ಅದು ನೋಡ್ಬಿಟ್ಟು ಚೆನ್ನಾಗಿ ಕುಣಿತೀಯ ಅಂತ ಏನವೇ ಯಾರೋ ಕಮೆಂಟ್ ಮಾಡೋರೆ ಇವಾಗ ಯಾರು ನಿಮ್ಮ ಜೊತೆಗೆ ಇಲ್ವಲ್ಲ ನಿಮ್ಮ ಊರಲ್ಲಿ ನಿಮ್ಮ ಕಂಟೆಂಟ್ ಏನೂ ಸಿಗ್ತಾ ಇಲ್ವಲ್ಲ ಅದಕ್ಕೆ ಅಮ್ಮನೂರಿಗೆ ಹೋಗ್ತಾ ಇದ್ದೀರಾ ಅಂತ ಹೌದು, ಯಾರೂ ಇರಲಿಲ್ಲ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಸುಮಾರು 3-4 ವರ್ಷ ಆಗೈತೆ. ಮುಂಚೆ ಯಾರೂ ಇರಲಿಲ್ಲ, ಒಬ್ಬಳೇ ಮಾಡ್ತಾ ಇದ್ದಿದ್ದು ಆಯಿತಾ. ಹೌದು, ಹಂಗೆ ತಿಳ್ಕೊಳ್ಳಿ. ನಮ್ಮ ಅಪ್ಪನ ಮನೆಗೆ ನಾನು ಬರ್ತೀನಿ, ಇಲ್ಲೂ ನಮ್ಮದೇ ಅಲ್ಲೂ ನಮ್ಮದೇ, ಎಲ್ಲ ನಮ್ಮದೇ. ಇಲ್ಲೂ ಇರ್ತೀವಿ ಅಲ್ಲೂ ಇರ್ತೀವಿ. ನಾವು ಎಲ್ಲಿ ಇರ್ತೀವಿ ಅಲ್ಲಿ ಕಂಟೆಂಟ್ ಮಾಡ್ಕೋತೀವಿ. ಅವಾಗ ಮುಂಚೆ ಏನು ಮಾಡ್ತಾ ಇದ್ದೆ, ತೋಟದ ಹತ್ರ ಹೋಗ್ತಾ ಇದ್ದೆ, ಅಲ್ಲಿ ವಿಡಿಯೋಸ್ ಮಾಡ್ತಾ ಇದ್ದೆ. ಇವಾಗ ಹೋಗ್ತಾ ಇಲ್ಲ, ಮಾಡ್ತಾ ಇಲ್ಲ. ಅದಕ್ಕೆ ಇಲ್ಲಿ ಬಂದಾಗ ಇಲ್ಲಿ ಮಾಡ್ಕೋತಾ ಇದ್ದೀನಿ. ಹೌದು, ಅದಕ್ಕೆ ಬರ್ತೀನಿ. ನನ್ನ ಮಗಳು ಬಿಟ್ಕೊಟ್ಬಿಡ್ತಾರಾ? ಕಮೆಂಟ್ ಹಾಕರ್ಗೆ ಅದೇ ಕೆಲಸ. ಅಪ್ಪ ಅಮ್ಮಂದಿರಿಗೆ ಅಪ್ಪ ಅಮ್ಮಂದಿರಿಗೆ ಇರೋದೇ ಮಕ್ಳ ಮೇಲೆ ಪ್ರೀತಿ. ಈಗ ನಿಮ್ಮಪ್ಪ ನಿಮ್ಮಮ್ಮ ನಿಮ್ಮ ವಹಿಸ್ಕೊಂಡು ಮಾತಾಡ್ದೇನೆ ಬೇರೆಯವ್ರನ್ನ ವಹಿಸ್ಕೊಂಡು ಮಾತಾಡ್ತಾರ. ಅವ್ರ ಅಪ್ಪ ಅಮ್ಮನೇ ಅಲ್ಲ. ಮಕ್ಳಿಗೆ ಯಾವತ್ತಿದ್ರು ಮಕ್ಳದೇ ಸಪೋರ್ಟು, ಮಕ್ಳೇ ಫಸ್ಟ್. ಎತ್ತರ್ ಹೆಗ್ಣ ಪ್ರೀತಿ ಅಂತ ಎತ್ತರ್ ಯಾರು ಬಿಟ್ಕೊಡಲ್ಲ. ಅಪ್ಪ ಅಮ್ಮಂದಿರು ಮಕ್ಳಿಗೆ ಸಪೋರ್ಟ್. ಹೊಟ್ಟೆ ಅವ್ರಿಗೆ ಏನು ಅಂತದೇ ನನ್ನೇ ಸಪೋರ್ಟ್ ಮಾಡಕ್ ಹೋಗಿಲ್ಲ. ಬ್ಲಾಕ್ ಮಾಡು, ಸುಮ್ಮನೆ ಯೂಟ್ಯೂಬ್ ಮಾಡು. ತಪ್ಪು ಯಾವ್ದು ಸರಿ ಯಾವ್ದು ಅಂತ ಯೋಚನೆ ಮಾಡಿ ಅಪ್ಪ ಅಮ್ಮಂದಿರು ಮಾತಾಡೋದು. ಯಾರು ತಪ್ಪು ಯಾರು ಸರಿ ಎಕಡೆದಿಂದ ಆಗೈತೆ ಅಂತ ನೋಡಿ ಯೋಚನೆ ಮಾಡಿ ಮಾತಾಡೋದು ಅಪ್ಪ ಅಮ್ಮ. ನಮಗ್ ದುರಾಂಕಾರ ಜಂಬ ಏನು ಇಲ್ಲ. ಬಟ್ ನಾನು ಈ ತರ ಇರೋದಕ್ಕೆ, ಈ ತರ ಮಾತಾಡೋದಕ್ಕೆ ನೀವು ಹತ್ರ ತಿಳ್ಕೊಂಡಿದ್ದೀರ. ಚೆನ್ನಾಗಿ ಮಾತಾಡಿಸ್ತವ್ರಿಗೆ, ಚೆನ್ನಾಗಿದ್ದವ್ರೆ, ನನ್ನ ಹತ್ರ ಇದ್ದವ್ರಿಗೆ ಏನ್ ಗೊತ್ತಾ, ಚೆನ್ನಾಗಿರ್ತೀನಿ. ಅವ್ರ ಪರಿಸ್ಥಿತಿ ಹೆಂಗಿರುತ್ತೋ, ಅವ್ರ ಕಷ್ಟ ಏನಿರುತ್ತೋ, ಆ ಪ್ರಾಬ್ಲಮ್ ಏನಿರುತ್ತೋ ಅಂತ ಅರ್ಥ ಮಾಡ್ಕೊಂಡು ಕಮೆಂಟ್ ಮಾಡೋರು ಒಳ್ಳೆ ರೀತಿ ಮಾಡ್ತಾರೆ. ಅವಕ್ಕೆ ಎಲ್ಲಾರ್ಗು ಗಿಂಡ್ಕೊಂಬರೋದೇ ಇದಾಗಿರೋರ್ಗೆ ಅವ್ರ ಗಿಂಡದೇ ಹತ್ತಿಸೋದು ಇಳಿಸೋದು ಮಾಡೋದು ಹೊಟ್ಟೆ ಉರ್ಸೋದು ಅನ್ನೋ ಇರೋಕ್ಕೆಲ್ಲ ಅದೇ ಬುದ್ಧಿ, ಅದೇ ಕೆಲಸ, ಅದೇ ಮದ್ದೆ ಮಾಡೋದು. ಬಿಟ್ಟಾಕ ಮಾಡಿ ಇದು ಮಾಡ್ಕೋತಾರೆ. ಅವಕ್ಕೆಲ್ಲ ಏನ್ ಗೊತ್ತಿರುತ್ತೆ? ನಾನು ಇಲ್ಲಿ ಗಂಡ್ಮಕ್ಳು ಯಾರು ಇಲ್ಲ, ನಾವೇ ಗಂಡ್ಮಕ್ಳು, ನಾವೇ ಹೆಣ್ಮಕ್ಳು. ಇದು ನನ್ನ ಮನೆನೇ, ಅದು ನನ್ನ ಮನೆನೇ. ನಾನು ಇಲ್ಲಿ ಇರ್ತೀನಿ, ಅಲ್ಲೂ ಇರ್ತೀನಿ. ಇಲ್ಲಿಂದ ನಮ್ಮ ಅಮ್ಮರು ನನ್ನ ಗಂಡನೂರಿಗೆ 5 ನಿಮಿಷನೂ ಆಗಲ್ಲ. ಇಲ್ಲೂ ಇರ್ತೀನಿ, ಅಲ್ಲೂ ಇರ್ತೀನಿ, ಎಲ್ಲ ತಲ್ಲೂ ಮಾಡ್ತೀನಿ. ನೀನ್ ಅಂತವ್ರಿಗೆ ಯಾಕೆ ತಲೆ ಕೆಡ್ಸ್ಕೊತಾ ಇದೀಯ? ತಲೆ ತಲೆ ಯಾಕೆ ಕೆಡ್ಸ್ಕೊತಾ ಇದೀಯ ಅಂತ. ಇವಳು ಯಾಕೆ ತಲೆಗೆ ಹಾಕತಾಳೆ ಅಂತ ಅದೇ ಅವೆಲ್ಲ ತಲೆಗೆ ಹಾಕತ್ತೀಯ. ಯಾರೇನಂದ್ರೆ ತಲೆ ಕೆಡ್ಸ್ಕೋಬೇಡ. ನಾನು ಇತ್ತೀಚೆಗೆಲ್ಲ ಬಂದಿರೋಳು ಮಾತಾಡಿದ್ರೆ ಮಗಳೇ ಈ ಬಿಟ್ಬಿಡು ಕಡೆಗೆ ಒಂದ್ ಕೇಳೋದು ಒಂದೊಂದು ಕೇಳೋದು ಒಂದೊಂದು ಬಿಡೋದು. ಅದಕ್ಕೆ ದೇವ್ರು ಕೊಟ್ಟಿರೋದು 2 ಕಿವಿ ಅಂತ ಭಗವಂತ ಸೃಷ್ಟಿ ಮಾಡಿರೋದು. ಬೇರೆ ಮಾಡ್ಬೇಡ ಯಾರಿಗೂ. ತಪ್ಪೇನ್ ನೀನ್ ಮಾಡಿಲ್ಲ, ನಿನ್ ಕಡೆಯಿಂದ ಏನು ತಪ್ಪಾಗಿಲ್ಲ. ತಪ್ಪು ಮಾಡಿದ್ರೆ ಅನ್ಭವಿಸ್ಕೊತಾಳೆ ಅಷ್ಟೇ. ಯಾಕೆ ತಲೆ ಕೆಡ್ಸ್ಕೊತಿ? ಚೆನ್ನಾಗಿ ಬಿಂದಾಸಾಗಿರೋದು ಕಲ್ತು. ಅಲ್ಲ ಅವಳೇನ್ ಇವತ್ ಮಾಡ್ತಾವಳ? ಇದು ಟಿಕ್ ಟಾಕ್ ಅಂತ ಯಾವತ್ ಬತ್ತು ಅವತ್ತಿನ ಕಾಲದಿಂದಾನು ಮಾಡ್ತಾಳೆ. ನನ್ ಗಂಡ ಇದ್ದ, ನನ್ ಗಂಡ ನಂಗೆ ನನ್ ಮಗ್ಳಿಗೆ ಮಾಡಾಳಲ್ಲ. ಇವರೆಲ್ಲ ಏನು ಹೆಂಗೆ ಅಂತ ಯೋಚನೆ ಮಾಡೋರು ನಮ್ ಗೌಡ್ರುವೆ. ಅವೆಲ್ಲ ಯಾಕೆ ತಲೆ ಕೆಡ್ಸ್ಕೊತಿ? ಹೋಗು, 5-6 ವರ್ಷದಿಂದ ನೀನ್ ಮಾಡ್ತಾ ಇದ್ದಿದ್ದು. ಹಾ, ತಲೆನೇ ಕೆಡ್ಸ್ಕೋಬೇಡ. ಯಾಕೆ ತಲೆ ಕೆಡ್ಲಿ ಅಂತಾನೆ ಮಾತಾಡ್ತಾರೆ, ಕಮೆಂಟ್ ಹಾಕ್ತಾರೆ. ಬೇಡ, ತಲೆನೇ ಕೆಡ್ಸ್ಕೋಬೇಡ. ಅದೇ ನನ್ನ ಗಂಡನೇ ಸಪೋರ್ಟ್ ಮಾಡ್ತಾವ್ರ, ನನ್ನ ಗಂಡನೇ ನನಗೆ ಹೆಲ್ಪ್ ಮಾಡ್ತಾರೆ. ಎದ್ದ ದೊಡ್ಡ ದೊಡ್ಡ ಮಿನಿಸ್ಟರ್ಗೆ ಏನೇನಂತ ಬೈತಾರ. ಅವರೇ ತಲೆ ಕೆಡ್ಸ್ಕೊಳ್ಳಿಲ್ಲ. ಅವ್ರು ಬೆಳೆಯಕ್ಕಾಯ್ತದ? ಬೆಳೆಯಕ್ಕಾಗದ? ತಲೆ ಕೆಡ್ಸ್ಕೊಂಡಿದ್ರೆ ಹಂಗೆ ಹಂಗ್ ತಿಳ್ಕೊಂಡು ಕೇರ್ ಮಾಡಕ್ ಆಗಲ್ಲ. ಬೊಗಳೋ ನಾಯಿ ಕಚ್ಚೋ ಬೇಡಣ್ಣ ಅಷ್ಟು ತಿಳ್ಕೊ. ಅವಬೇಡ, ಎಂತ ಮಾಡ್ಬೇಡ. ಕೊಲ್ಲೋಟದ ಬಪ್ಪ. ಎಷ್ಟು ಬೆಳಗ್ಗೆ ನಮ್ಮ ಮನೇಲಿ ಟೊಮೊಟೊ ಬಾತ್ ಮಾಡಿದ್ದೆ, ಅದು ಸ್ವಲ್ಪ ಇತ್ತು ಅಂತ ಅಂದ್ಬಿಟ್ಟು ತಗೊಬಂದೆ. 3 ಜನ ತಿಂತಾ ಇದ್ವಿ. ಏನು ತಿಪ್ಪಿ ಲೋಟ? ಪಿರಿ ಲೋಟ 5:30 ಆಯ್ತು. ಕೊಡ್ತೀಯಾ? ಅಲ್ಲ ಚಟ್ನಿ ಹಾಕಿ ಚಟ್ನಿ ಇಲ್ದಲ್ಲ ಹಂಗೆ ತಿಂತಾಳವ. ಭತ್ತದ ಖಾರ ಹುಡಿಲಿ ಇವಳಬ್ಳು ಬಿರಿಯಾನಿ ಮಾಡೋದು ತಿನ್ನಕ್ಕೆ ಅದು ಖಾರ ಹಾಕ್ತಲ್ವಾ? ಆ ಕಮೆಂಟಿಂದ ನಂಗೆ ತುಂಬ ಬೇಜಾರಾಯಿತು. ಏನು ನಮಗೇನು ಕಂಟೆಂಟೇ ಗೊತ್ತಿಲ್ಲ, ನಮಗೆ ವೀಡಿಯೋಸೇ ಮಾಡೋಕ್ಕೆ ಬರಲ್ಲ ಅನ್ನೋ ಥರ ಒಬ್ಬೊಬ್ಬರು ಮಾತಾಡ್ತಾರೆ. ನಾನು ತುಂಬ ವರ್ಷದಿಂದ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಹಳೆ ವೀಡಿಯೋಸ ಹೋಗಿ ಬೇಕಾದರೆ ಚೆಕ್ ಮಾಡಿ. ಸೊ ನಾನು ಒಬ್ಳಿದ್ದಾಗ್ಲಿಂದನೂ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ವ್ಲಾಗ್ಸ್ ಎಲ್ಲ ಮಾಡ್ತಾಯಿದ್ದಿದ್ದು. ಅಷ್ಟೊಂದು ಡೌಟ್ ಇದ್ರೆ ಹೋಗಿ ಚೆಕ್ ಮಾಡಿ ಹಳೆ ವೀಡಿಯೋಸ್ ಎಲ್ಲ.
ಸೊ ಓಕೆ, ಇವಾಗ ನಮ್ಮೂರಿಗೆ ಹೋಗಬೇಕು. ಇವಾಗ ಟೈಮ್ ಬಂದು 4:15 ಆಗಿದೆ. ನಾವು ಎಲ್ಲ ಊಟ ಮಾಡ್ತಾಯಿದ್ವಿ. ಓಕೆ, ಎಷ್ಟೊಂದು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.